ನಾನಿವತ್ತು ಒಂದು ಬೀಚ್ನ ರಿವೀಲ್ ಮಾಡ್ತೀನಿ. ಸುಮಾರು ವರ್ಷದಿಂದ ಫಾಲೋ ಇದೆ. ಹೌದಾ? ಯಾವುದು ಸರ್ ಕಾರ್ ನಿಮ್ಮದು? ಇದೆ ಸರ್. ಇದೇನಾ? ಓ ಸರಿ ಸರಿ ಸರಿ. ಕಾರ್ಗೆ 360 ಸಿಸ್ಟಮ್ ಅನ್ನೋದು ಟೈರ್ ಎಷ್ಟು ಈಚೆ ಕಡೆ ಎಷ್ಟು ಹತ್ರನೂ ಹೋಗ್ಬೋದು, ಎಷ್ಟೈತೆ ಇನ್ನು ಗ್ಯಾಪ್ ಅಂತ ಝೂಮ್ ಎಲ್ಲ ಹಾಕ್ಬೋದಾ? ಇಲ್ಲ, ಇದು ಬಂದು ಬೇಸಿಕ್ ತರ. ಯೂಶಲಿ ತಾರ್ಗಳು ಮಾಡಿಫಿಕೇಶನ್ ತುಂಬಾ ಚೆನ್ನಾಗಿರುತ್ತೆ, ಈವನ್ ನೋಡಕ್ಕೂ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. 4x4 ಓಡ್ಸೋಕ್ಕೆ ಸಖತ್ತಾಗಿರುತ್ತೆ. ಬಟ್ 2 ವೀಲ್ ಡ್ರೈವ್ ತಾರ್ಗಳು ಅಷ್ಟು ಮಜಾ ಇರಲ್ಲ ಓಡ್ಸೋಕ್ಕೆ. ಈ ಕಾರು 4x4 ಇಲ್ಲಿದೆಲ್ಲ ಇದೆ, ಇದು ಪುಟಾಣಿ ಇದೆಯಲ್ಲ ಅದೇನೆ ಚಿಂಟು. ಅದು 2ಗಾದ್ರೂ ಹಾಕೋಬಹುದು, 4ಗಾದ್ರೂ ಹಾಕೋಬಹುದು. ಸೊ ಇವಾಗ ನಾವು ನೋಡಿ ನಮ್ಮ RS ಮಾಡಿಫೈಯರ್ಸ್ಗೆ ಕಾರ್ಗಳು ತಗೊಬಂದ್ರೆ ನಾವು ಇದ್ರಲ್ಲೇ ರೌಂಡ್ ಹಾಕೋದು ಎಲ್ಲ ಕಡೆನೂ. ಆ ಥರ ಏನಿಲ್ಲ. ನಮ್ಮ RS ಕಾರ್ ಮಾಡಿಫೈಯರ್ಸಿನ ಇವರು ಕ್ಯಾಮ್ರಾಮನ್ ಕಮ್ ಡ್ರೈವರ್ ಇವರು. ಸೊ ಪ್ರತಿಯೊಂದು ಕಾರ್ಗಳನ್ನ ಇವರೇ ಓಡಿಸೋದು. ಈವನ್ ಇವರು ಸರ್ವಿಸ್ ಒಂದು ಮಾಡೋದು ಕಲ್ತ್ಕೊಂಡ್ಬಿಟ್ರೆ ಇನ್ನೆಲ್ಲ ಕಲ್ತಂಗೆ ಇವರು. ನೀವು ನಂಬಲ್ಲ ಈ ಕಾರು ಎಷ್ಟು ಮೈಲೇಜ್ ಕೊಡುತ್ತೆ ಅಂತ. ಎಷ್ಟು ಕೊಡ್ಬೋದು? ಒಂದು ಗೆಸ್ ಪ್ರಕಾರ ಒಂದು 7ರಿಂದ 8. 7ರಿಂದ 8. ಯಾವ ಬೆಂಜು BMW ರೀ? ಫಾರ್ಚುನರ್ ಬೆಸ್ಟ್ ಬ್ರೋ. ಎಷ್ಟು? 10-11 ಕೊಡುತ್ತೆ. ಅದೇ ಹೇಳ್ತಾ ಇರೋದು, ಫಾರ್ಚುನರ್ 10-11 ಕೊಡುತ್ತೆ. ಈ ತಾರು 4x4 ಹಾಕೋಬಿಟ್ರೆ ಮಾತ್ರ ಒಂದು 5 ಕಿಲೋ ಬಿಡುತ್ತೆ. 4x4 ಆಫ್ ರೋಡ್ ಹೊಡೆದ್ರೆ 5-6 5-6 ಅಷ್ಟೇನೆ. ನಾರ್ಮಲ್ ಆಗಿ ಅಂದ್ರೆ ಒಂದು 10 ಕೊಡ್ಬೋದು. ಇದು ಆಟೋಮೆಟಿಕ್ ಬ್ರೋ, ಮ್ಯಾನ್ಯುಯಲ್ ಕೊಡುತ್ತೆ. ಇದು ಆಟೋಮೆಟಿಕ್ ಅಲ್ವಾ, ಅದಕ್ಕೆ ತೀಟೆ ತಿರ್ದಾಗ ಗೇರ್ ಹಾಕೊಳ್ಳುತ್ತೆ. ಅದಕ್ಕೆ ತೀಟೆ ತಿರ್ದಾಗ ಗೇರ್ ಹಾಕೊಳ್ತೇ ನೋಡಪ್ಪ ಕಾರ್ಗುನು. ಅದಕ್ಕೆ ನೋಡಿ ಎಷ್ಟಿದೆ ಅಂತ. ನಾನು ಫುಲ್ ತುಳಿದ್ರೆ RPM ಅಲ್ಲಿ ಫುಲ್ 5ವರೆಗೂ ಹೋದ್ರೇನೆ ಗೇರ್ ಚೇಂಜ್ ಆಗೋದು. ಅದೇ ಮ್ಯಾನ್ಯುಯಲ್ ಅಲ್ಲಾದ್ರೆ 3-2.5 RPM ಗೆ ನಾವು ಚೇಂಜ್ ಮಾಡ್ಬಿಡ್ತೀವಿ ಗೇರ್. ಕಾರ್ ಓಡಿಸೋಕೆ ಇನ್ನೊಂದು ಏನ್ ಗೊತ್ತಾ, ನಾರ್ಮಲ್ ಸ್ಕಿಲ್ಸ್ ಇರೇ ಸಾಕಾಗಲ್ಲ, ಹೆವಿ ಡ್ರೈವಿಂಗ್ ಸ್ಕಿಲ್ಸ್ ಇರಬೇಕು. ಯಾಕೆ ಹೇಳಿ, ಟೈರ್ಗಳು ಔಟ್ ಸೈಡ್ ಹತ್ತತ್ರ ಅಂದ್ರೆ ಒಂದು 3-3ರಿಂದ 4 ಇಂಚು ಬಲ್ಜ್ ಆಗಿರುತ್ತೆ. ಓಹೋ ನೋಡಪ್ಪ, ಇಲ್ಲಿ ಎಗ್ ರೈಸ್ ತಿಂತವ್ರೆ ನಮ್ಮ ಕಡೆಯವ್ರು. ಇಲ್ಲಿ ಎಗ್ ರೈಸ್ ತಿಂತವ್ರೆ. ಎಗ್ ರೈಸು, ಎಗ್ ರೈಸ್ ಕಮ್ ಕಬಾಬ್. ಫೋನ್ ಬಂತು, ಇವಾಗ ರೆಡಿ, ಶೂಟ್ ರೆಡಿ. ಹಂಗೆ ಬ್ರೋ ಹ್ಯಾಂಡ್ ಬ್ರೇಕ್ ಹಿಂಗೆ ಎತ್ಬಿಟ್ಟು ತಂದೊಡಿರಿ ಬ್ರೋ, ಹೋಗೇ ಬಿಡ್ತಾರೆ ಬ್ರೋ ಅವನು. ಕಸ್ಟಮರ್ ನಿಮ್ಮನ್ನ ಹಿಡ್ಕೊಂಡೆ ಬಂದಿದ್ರು. ಯಾ ಕಸ್ಟಮರ್? ಇವರು ಇದ್ರದ ಈ ತರ ಅವರ ಕಸ್ಟಮರ್. ಹಾ ಎಲ್ಲಿ ಅವರು ವಿಡಿಯೋಸ್ ಮಾಡ್ತಾರಲ್ವಾ ಅಂತ. ಅವ್ರು ಫುಲ್ ಶೆಡ್ಯೂಲ್ ಬ್ರೋ, ಅವರು ಸಿಗಲ್ಲ ನಿಮ್ ಕೈಗೆ ಅಂತ. ಓಕೆ. ಇಲ್ಲ ಆಕ್ಚುಲಿ ನನ್ಗೆ ನಾರ್ಮಲ್ ತಾರ್ಗಿಂತ ಇದು ಈ ತರ ಸಾಫ್ಟ್ ಇದು ಕೊಟ್ಟಿರ್ತಾರಲ್ವ, ಏನಂತಾರೆ ಇದನ್ನ, ಸಾಫ್ಟ್ ರೂಫ್, ಸಾಫ್ಟ್ ಟಾಪ್ ಕೊಟ್ಟಿದಾರಲ್ಲ, ಈ ತಾರ್ಗಳು ನಂಗೆ ಸಿಕ್ಕಾಬಿಟ್ಟೆ ಇಷ್ಟ. ಯಾಕಂದ್ರೆ ಇದನ್ನ ಫುಲ್ ರಿಮೂವ್ ಮಾಡಿಸಿ ಒಂದು ರಗ್ಗಡ್ ಆಗಿ ಮಾಡಿಫಿಕೇಶನ್ ಮಾಡಿಸಿ ಒಂದ್ ಹಂಗೆ ರೋಡ್ಗೆ ಎಂಟ್ರಿ ಕೊಟ್ರೆ ಅದು ಇಮ್ಯಾಜಿನ್ ಮಾಡ್ಕೊಂಡ್ರೇನೆ ಒಂಥರ ಫೀಲ್. ಅದು ನೆಕ್ಸ್ಟ್ ಲೆವೆಲ್ ನೋಡಿ. ಇದು ಸ್ಟಾರ್ ಎಡಿಷನ್, ಅದು ಸುಮ್ಮನೆ ಅದು ವೇಸ್ಟ್. ಈ ತಾರ್ ಮುಂದೆ OG ಇದೆ, ಫಸ್ಟ್ ಜನರೇಷನ್ OG ಇದು. ಬ್ರೋ ಬ್ರೇಕ್ ಹಿಡಿದಿಲ್ಲ ಅಂದ್ರೆ ಡೈರೆಕ್ಟ್ ಹೋಗಿ ಗುತ್ತಿರ್ತೀವಿ. ಹಿಡೀರಿ ಬ್ರೋ. ನೋಡಿ ಫ್ರಂಟ್ ಇಂದ ಯಾವ್ದಾರ ಕಾಣಿಸುತ್ತೆ ಅಂತ ಈ ಗಾಡಿ. ಇದು ಮುಂದೆ ಇದು ಹಾಕ್ಸಿದ್ಮೇಲೆ ಒಂದು ಲುಕ್ ಬಂದಿದ್ದು ನ್ಯಾಯ. ಅದೇ ಇದು. ಈ ಕಾರ್ಗೆ ಏನೇನು ಮಾಡಿಫಿಕೇಶನ್ ಆಗಿದೆ ಅಂತ ಕಂಪ್ಲೀಟ್ ಆಗಿ ಹೇಳ್ತೀನಿ, ವಿಡಿಯೋನ ಕೊನೆ ಗಂಟೆ ನೋಡಿ. ಈ ತಾರ್ ಬಗ್ಗೆ ಮೇನ್ ಆಗಿ ಹೇಳ್ಬೇಕಂದ್ರೆ, ಇದು ಒಂದು ಹಳೆ ಎಡಿಷನ್, ಅಂದ್ರೆ ಜನರೇಷನ್ 1 ಬಂತಲ್ಲ ನೋಡಿ. ಎಲ್ಲಿರೋದು ಹೇಳಿ, ಸ್ಟೇರಿಂಗ್ ಇಲ್ಲಿ. ಇಲ್ಲಿ ನೋಡಿ, ಇದು ಫಸ್ಟ್ ಜನರೇಷನ್ ತಾರ್. ಇದಕ್ಕೆ ಸಾಫ್ಟ್ ಟಾಪ್ ಕೊಟ್ಟಿದ್ದಾನೆ, ಒಳಗಡೆ ಎಲ್ಲ ಫುಲ್ ಸಾಫ್ಟ್ ಟಾಪು. ಇದನ್ನ ಇವಾಗ ಮಾಡಿಫಿಕೇಶನ್ ಮಾಡಿಸಿದ್ದಾರೆ. ಬಟ್ ಕ್ರೇಜಿ ಪಾರ್ಟ್ ಏನಂದರೆ, ಅವಾಗಿಂದ ಇವಾಗಿನವರೆಗೂ ಎಷ್ಟು ಸಕ್ಕದಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಕಸ್ಟಮರ್ ಇವರು. K03 NM 901 ನಂಬರ್ ಸೂಪರ್ ಆಗೈತೆ, 9010 ನಂಬರ್ ಸೂಪರ್ ಆಗೈತೆ. ಇನ್ನು ಈ ಗಾಡಿಗೆ ಏನು ಮಾಡಿಫಿಕೇಶನ್ ಮಾಡಿಸಿದ್ರೆ ಗೊತ್ತಾ, ಮುಂದೆಗಡೆ ಒಂದು ಬಂಪರು ಓವರ್ಲ್ಯಾಂಡ್ ಬ್ರ್ಯಾಂಡಲ್ಲಿ, ಹಳೇದಲ್ವ, ಇನ್ನೂ ಪ್ರೋಮೋನ್ ಹುಟ್ಟಿರಲಿಲ್ಲ. ಆಮೇಲಿಂದ ಇದು ಬಂದು ಮ್ಯಾಟ್ ಫಿನಿಷಿಂಗಲ್ಲಿ ಮೆಟಲ್ ಗ್ರಿಲ್ಲು. ಆಮೇಲಿಂದ ಮೇಯ್ನಾಗೆ ಇದಕ್ಕೆ ಲುಕ್ ಎನ್ಹಾನ್ಸ್ ಮಾಡಬೇಕು ಅಂದರೆ ಆ ಟೈರ್ಸು 2 ಇಂಚ್ ಸ್ಪೇಸರ್ಸ್ ಹಾಕ್ಸಿ 18 ಇಂಚ್ ಅಲಾಯ್ಸ್ ಹಾಕ್ಸಿದ್ರೆ ಸ್ಟಾಕಲ್ಲಿ ಬಂದಿರೋ ಟೈರೇನೆ. ಇದನ್ನೇನಾದರೂ ಅವರು ಟೆರೆನ್ ಟೈರ್ಸ್ ಬರ್ತಾವಲ್ಲ, ಅದು ಹಾಕ್ಸ್ಕೊಂಬಿಟ್ಟು ಆಲ್ ಟೆರೆನ್ ಟೈರ್ಸ್ ಹಾಕ್ಸ್ಕೊಬಿಟ್ರೆ ಇನ್ನೂ ದೆವ್ವ ಥರ ಕಾಣಿಸುತ್ತೆ. ಇದು ಯೂಶಲಿ ಅದು ಏನಂದರೆ ಹೆವಿ ಗಾಳಿ, ಸ್ಪೀಡು ಗೀಡು, ಮಳೆ ಗಿಳೆ ಬಂದಾಗೆಲ್ಲ ಉದ್ರಂಥ ಮೆಟೀರಿಯಲ್ ಅಲ್ಲ, ಇದು ಹೆವಿ ಗಟ್ಟಿ ಇದೆ. ಎಲ್ಲೇ ನೋಡಿ, ಎಳೆಯೋಕ್ಕಾಗಲ್ಲ ಹಂಗೆ. ಲುಕ್ ಎನ್ಹಾನ್ಸ್ ಮಾಡೋಕ್ಕೆ ಕ್ರೇಜಿ ಇದು. ಈ ಥರ ಮಾಡಿಫಿಕೇಶನ್ ಬೇಕಾ ನಿಮಗೂ? ಇಲ್ಲಿಂದ ಇದು ಕಾರ್ ಸ್ಪೆಸಿಫಿಕ್ ಆ್ಯಂಬಿಯೆಂಟ್ ಲೈಟ್ ಅಂತಾರೆ. ಇದೊಂದು AC ವೆಂಟ್ಸು ಕೂಡ ಕಾರ್ ಸ್ಪೆಸಿಫಿಕ್ಕೇ ಬರುತ್ತೆ ತಾರ್ದು. ಆಮೇಲೆ ಒಂದು ಸಿಸ್ಟಮ್ ಹಾಕ್ಸಿದ್ದಾರೆ, ಇದರಲ್ಲಿ ವಿತ್ 360 ಕ್ಯಾಮ್ರಾ ಬರುತ್ತೆ. ಆಮೇಲೆ ಇದಕ್ಕೂ ಕೂಡ ಸೇಮು ಆ್ಯಂಬಿಯೆಂಟ್ ಲೈಟ್ಗೆ ಏನು ಕಲರ್ ಬರುತ್ತಲ್ಲ, ಆ ಸುತ್ತಲೂ ಅದೇ ಕಲರ್ ಬರುತ್ತೆ.
ಅದು ಬಿಟ್ಟರೆ ಇಷ್ಟು ಸಾಕು ಗುರು ಮಾಡಿಫಿಕೇಷನ್ಗೆ. ಸಿಂಪಲ್ಲು ಬಟ್ ರಗಡ ಕಾಣಿಸುತ್ತೆ, ಹೆವಿಯಾಗೂ ಅನ್ಸಲ್ಲ, ಈ ಥರ ಇದೆ. ನೆಕ್ಸ್ಟು ಇನ್ನೊಂದು ಥರ ರಿವೀಲ್ ಮಾಡ್ತೀನಿ, ಅದು ನೆಕ್ಸ್ಟ್ ಲೆವೆಲ್. ಇದು ಆ್ಯಕ್ಚುಲಿ ನನ್ನ ಒಂದು ಕಾರ್ ಅಂದರೆ ಕಂಪ್ಲೀಟ್ ಮ್ಯಾನ್ಯುಯಲು, ಯಾವ ಆಟೋಮೆಟಿಕ್ಕು ಇಲ್ಲ, ಫುಲ್ಲು ರಾ ಪವರು. ಈ ತಾರು ಎಷ್ಟು ಚೆನ್ನಾಗಿದೆ ಅಂದರೆ ತೋರಿಸ್ತೀನಿ. ಅಯ್ಯೋ ಬ್ರೋ, ಏನು ಬ್ರೋ ಲಾರಿ ಓಡಿಸಂಗೆ ಆಗ್ತೈತೆ ಇದು. ಟೈರ್ಗಳು ಅಣ್ಣ ಅಕ್ಕ ಇರಕ್ಕ ಇರೋ ಓ ಅವನ ಭಯಂಗಿಲ್ಲ ಬ್ರೋ. ಫುಲ್ಲು ಫಿಲ್ಟರ್ ನೋ ಫಿಲ್ಟರ್ ಹೆಂಗೆ ಓಕೆ ಕ್ರೇಜಿ. ಅಲ್ಲಿ ತೋರ್ಸೋಣ, ಆಫ್ ಮಾಡಿ ಬ್ರೋ, ಅಲ್ಲಿ ತೋರ್ಸೋಣ. ಅವಾಗ ಹೇಳ್ತಿದ್ನಲ್ಲ ಒಂದು ಕ್ರೇಜಿ ಆಗಿರೋ ತಾರ್ ಅಂತ, ಬನ್ನಿ ನೋಡಿಸ್ತೀನಿ. ಇದೆ ಅದು ಹೆಂಗಿದೆ ನೋಡಿ, ಅದು ತಾರು ಗೈಸ್. ನಿಜವಾಗ್ಲೂ ನಾನು ನೋಡೇ ಇಲ್ಲ ಬಿಡಿ ಈ ಥರ ರಾಕ್ಸ್ನ. ಟೈಯರು ಬನ್ನಿ ಬ್ರೋ ಇಲ್ಲಿ ಟೈಯರ್ ನೋಡಿ, ಇಲ್ಲಿ ನೋಡಿ ಹತ್ತತ್ರ ಬ್ರೋ 5 ಇಂಚು ಈಚೆ ಬಂದಿದೆ ಲಿಟ್ರಲಿ. ಇಲ್ಲಿ ನಿಂತ್ಕೊಂಡ್ಬಿಟ್ರೆ ಇಲ್ಲಿ ನಾನೇ ಕವರ್ ಆಗ್ತಾ ಈ ಸೈಜ್ಗೆ, ಅಷ್ಟು ವಿಡ್ತ್ ಈಚೆ ಬಂದಿರೋದು. ಆಮೇಲಿಂದ ಅಲಾಯ್ಸು ಬ್ರೋ, ಅಲ್ಲಿ ಬನ್ನಿ ಬ್ರೋ, ಅಲ್ಲಿ ನಿಂತ್ಕೊಳ್ಳಿ ಹೇಳ್ತೀನಿ. ಅಲಾಯ್ಸ್ ನೋಡಿ, ಫ್ಯೂಯಲ್ ಅಲಾಯ್ಸ್ ಇದು ಎಷ್ಟು ಸಕ್ಕದಾಗಿದೆ. 20 ಇಂಚ್ ಟೈರ್ಸ್ಗೆ ಫ್ಯೂಯಲ್ ಅಲಾಯ್ಸ್ ಹಾಕ್ಸಿದ್ದಾರೆ. ಇದು ಬರೀ ಮೇಲ್ಗಡೆ ಮಾಡಿಫಿಕೇಷನು. ಬನ್ನಿ ಬ್ರೋ, ಲೈಟ್ ಅಪ್ಗ್ರೇಡೇಷನು. ಇದು W8 2 Pro, ಇದು ಬಂದು W8 ಸ್ಟಿಲ್ ಆಗಿದೆ. 8 2 Pro ರೊಟೇಟು. ಲಿಟ್ರಲಿ ಇದ್ರಲ್ಲಿ ಬರೋ ಪವರು ಆನ್ ಮಾಡಿಬಿಟ್ರೆ ಗಾನ್, ಉಳಿಯಲ್ಲ. ಯೂಶ್ವಲಿ ಏನು ಗೊತ್ತಾ, ಆ W8 ಮತ್ತು 8 2 Proನ ಹಾಕ್ಸೋದು ಎಲ್ಲಿ ಅಂದರೆ ಇಲ್ಲಿಗೆ. W8 ಇಲ್ಲಿ ಹಾಕ್ಸ್ತಾರೆ, 8 2 Proನ ಅಲ್ಲಿ ಹಾಕ್ಸ್ತಾರೆ. ಆ ಮನುಷ್ಯ W8ನೂ ಅಲ್ಲೇ ಹಾಕ್ಸವ್ರೆ, 8 2 Proನೂ ಅಲ್ಲೇ ಹಾಕ್ಸವ್ರೆ. ಆಪೋಸಿಟ್ ಏನು ಹಾಕ್ಸೋರು ಗೊತ್ತಾಯ್ತಲ್ಲ. ಓ ಹೆಡ್ಲೈಟ್ ಹಾಕ್ಸಿದ್ದಾರೆ, ಫಾಗ್ ಲೈಟು, ಹೆಡ್ಲೈಟು, ಆ ಲೈಟು. ಒಂದ್ಸಲಿ ಆನ್ ಮಾಡಿದ್ರೆ ಸೂರ್ಯ ಹಿಂಗೆ ಬಂದ್ಬಿಟ್ಟು ರಪ್ಪ ಅಂತ ಪಾಸ್ ಆಗ್ದಂಗೆ ಇರ್ತೈತೆ. ಅಷ್ಟ್ಬಿಟ್ರೆ ಇನ್ನು Mark 3 ಬಂಪರ್ ಹಾಕ್ಸಿದ್ದಾರೆ. ಅಲ್ಲಿ ಪ್ರೋಮೊಂದು ಪೊಲೀಸ್ ಲೈಟ್ ಥರ ಹಾಕ್ಸಿದ್ದಾರೆ. ಆಮೇಲೆ ಇಲ್ಲಿ ಸೈಡಲ್ಲಿ ಇದನ್ನು ನಾನು ಚಿಂಟು ಅಂತ ಕರಿತೀನಿ ತಾರ್ಗೆ. ಟಯರು ಎಷ್ಟು ಅಗ್ಲ ಐತೆ ಟಯರು, ಲಿಟ್ರಲಿ ನನ್ ಕಾಣಿಸೋದು ಔಷಿಕ ಹುಡುವುದು ಹಿಂಗೆ. ಕಾಣಿಸೋದೇ ಇಲ್ಲ ಆ ಥರ ಒಂದು ಟಯರು. ಫ್ಯೂಯಲ್ ಅಲೈಸು ಕ್ರೇಜಿ ಪಾರ್ಟ್, ಕ್ರೇಜಿ ಆಗಿದೆ. ಇದು ಒಂದು ಡಿಫೆಂಡರ್ ಟೈಲೈಟ್ ಅಂತ ಕರೀತಾರೆ. ಹೌದಾ, ಸೊ ಡಿಫೆಂಡರ್ ಟೈಲ್ ಲೈಟ್ ಇದೆ, ಆಮೇಲೆ ರಿಫ್ಲೆಕ್ಟರ್ ಲೈಟ್ ಇದೆ. ಆಮೇಲಿಂದ ಇಲ್ಲಿ ಪ್ರೋಮನ್ ಹಿಂಜಸ್ ಹಾಕ್ಸಿದ್ದಾರೆ. ಒಳಗಡೆ ಅಂತ ಬಂದರೆ ಇಲ್ಲಿ ನೋಡಿ, ಸೊ ಇಲ್ಲಿ ನೋಡಿ, ಇಲ್ಲಿ ಇದು ಟಾಪ್ ಗೇರ್ ಬ್ರ್ಯಾಂಡಲ್ಲಿ ಸೀಟ್ ಕವರ್ಸು, ಲೆದರ್ ಸೀಟ್ಸು. ಇಲ್ಲೆಲ್ಲ ಏರು ಪ್ರೆಷರು ಅಂತ ಬಿಡ್ತಿದೆ, ಏರ್ ಪ್ರೆಷರ್ಗೆ, ಪರ್ಫೊರೇಷನ್ಸ್ಗೆ. ಆಮೇಲಿಂದ ಇದು ಕಂಪ್ನಿಯಿಂದ ಬಂದಿರೋದೆ. ಇಲ್ಲಿ ನೋಡಿ ಸಿಸ್ಟಮ್ ಹಾಕ್ಸಿದ್ದಾರೆ. ಇದು ಮೋಕೋ ಸಿಸ್ಟಮು, ಡೈಮಂಡ್ ಸಿಸ್ಟಮ್. ಮೋಕೋದಲ್ಲಿ 4 GB ರ್ಯಾಮ್. ಇದು ಎಷ್ಟು ಸ್ಮೂತಾಗಿ ವರ್ಕ್ ಆಗುತ್ತೆ ಅಂದರೆ ಲಿಟ್ರಲಿ. ಓ ಗುರು, ಸ್ಪೀಕರ್ ಅಪ್ಗ್ರೇಡ್ ಮಾಡಿಸ್ಬಿಟ್ಟವ್ರೆ ಬ್ರೋ. ಆಡಿಸನ್ ಬ್ರ್ಯಾಂಡ್ ಸ್ಪೀಕರ್ ಹಾಕ್ಸಿದ್ದಾರೆ ಈ ಕಾರ್ಗೆ. ಕ್ರೇಜಿ ಬ್ರೋ, ನೆಕ್ಸ್ಟ್ ಲೆವೆಲ್ ಮಾಡಿಫಿಕೇಶನ್. ಸಬ್ಬೂಫರ್ ಆಡಿಸನ್ ಏನಾ? ಬನ್ನಿ ಇಲ್ಲಿ ನೋಡೋಣ ಹಿಂದಗಡೆ. ಓ ಬ್ರೋ, ಆಡಿಸನ್ ಬ್ರ್ಯಾಂಡಲ್ಲಿ ಸಬ್ಬೂಫರು. ಇವ್ರು ಯಾರೋ ದೊಡ್ಡ ಕುಳನೇ ಇರಬೇಕು, ಎಲ್ಲ ಆಡಿಸನ್ ಬ್ರ್ಯಾಂಡಲ್ಲಿ ಅಪ್ಗ್ರೇಡ್ ಮಾಡಿಸ್ಕೊಂಡವ್ರೆ. ಎಲ್ಲ ಟಾಪ್. ಏನೋ ಎಷ್ಟು ಬ್ರೋ ಬಿಲ್ ಆಗಿರೋದು? ಬನ್ನಿ ಇಲ್ಲಿ ಅಲ್ಲಿ ಮುಂದೆ ಹೋಗಿ ಹೇಳೋಣ. ಈ ತಾರ್ಗಾಗಿರೋ ಮಾಡಿಫಿಕೇಶನು ಎಷ್ಟಂದರೆ 7 ಲಕ್ಷ ರೂಪಾಯಿ. ನಿಜವಾಗ್ಲೂ ಬ್ರೋ, ನಿಜವಾಗ್ಲೂ ಅಣ್ಣ, ನೀನು ದೇವ್ರಣ್ಣ, ನೀನು 7 ಲಕ್ಷ ರೂಪಾಯಿ ಮಾಡಿಫಿಕೇಶನ್ ಮಾಡ್ಸಿದ್ಯಾ. ಅಲ್ಲಿ ನೋಡಿ ಬ್ರೋ, ಕಾರ್ ಬರುತ್ತೆ ಅದು. ಈ ಕಾರ್ ಕಾಸಲ್ಲಿ ಏನೇ ಆಗಲಿ ಮಾಡಿಫಿಕೇಶನ್ಗೆ ಅಷ್ಟು ಖರ್ಚು ಮಾಡೋರಲ್ಲ ಬ್ರೋ. ನೋಡಿ ಇಲ್ಲಿ ಯಾವ್ಯಾವ ಕಾರ್ ನಿಂತಿದೆಯಲ್ಲ, ಎಲ್ಲ ಕಾರು ಬಂದ್ಬಿಡುತ್ತೆ ಇಲ್ಲಿ ಮಾಡಿಸೋ ಮಾಡಿಫಿಕೇಶನ್ ಕಾಸಲ್ಲಿ. 7 ಲಕ್ಷ ರೂಪಾಯಿ ಮಾಡಿಫಿಕೇಶನ್ ಮಾಡಿಸೋರೆ, ಅವೆಲ್ಲ ಕಾರ್ ತಗೊಬಿಡ್ಬೋದು. ಸೊ ಸೈನಿಂಗ್ ಆಫ್ ಮುಗೀತು ಇದ್ರದ್ದು. ನೆಕ್ಸ್ಟ್ ಇನ್ನೊಂದು ಯಾವ್ದಾರ ತೋರ್ಸೋಣ. ಯಾರು ಪ್ರೊಫೆಷನಲ್ ಮಾಡಿಫಿಕೇಶನಾ? ನಡೀರಿ ಇವ್ರ ಎಂಥದ್ದು? ಓಕೆ, ಈ ಕಾರ್ದು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಬೇಕು ಅಂತಿದ್ರೆ ನಮ್ಮ RS Pro ಪೇಜ್ ನಾವು ಫಾಲೋ ಮಾಡ್ಕೊಳ್ಳಿ, ಅದ್ರಲ್ಲಿ ಸಿಗುತ್ತೆ, ಚೆಕ್ ಮಾಡಿ. ನೀವು ನಮ್ಮ ಫಾಲೋವರ್ಸ್ ಇರೋದೇ 100 ಜನ, ಸುಮ್ಮನೆ ಡೌಗಳು. ಸಬ್ಸ್ಕ್ರೈಬ್ ಮಾಡಲ್ಲ ಇವರು, ಬನ್ನಿ ಇವರ ಸುಮ್ಮನೆ ನೋಡ್ತಾರೆ ಅಷ್ಟೇ.
ಹಾಯ್ ಸರ್. ಜಸ್ಟ್ ನಿಮ್ಮ ವಿಡಿಯೋ ನೋಡ್ಕೊಂಡೆ ಬಂದಿದ್ದೆ ನಾನು. ಹೌದಾ? ಫೇಸ್ಬುಕ್ ಇನ್ಸ್ಟಾಗ್ರಾಮ್ ತುಂಬಾ ಆಲ್ಮೋಸ್ಟ್ 1 ಇಯರ್ ಇಂದಾನು ನಿಮ್ಮನ್ನ ಓ ನೋಡಿ ಸೂಪರ್ ಸರ್. ಅಂತ ಬರ್ತಾನೆ ಇದ್ದೆ. ಹೌದಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಿಮ್ದು ಯಾವುದು ಸರ್ ಕಾರು? ಅದೇನಾ? ಓಕೆ ಓಕೆ ಸರ್. ನಿಮ್ದು 2 ಲಕ್ಷ ಆಗಿದೆ ಇದಕ್ಕಾ? ಫುಲ್ಲು ಕಾರು ನೋಡ್ಕೊಂಡೆ ಬಂದಿದ್ದು. ಸರ್ ನನ್ನ ನೋಡ್ಕೊ ಬಂದ್ರು ಮಾಡಿಫಿಕೇಶನ್ ಮಾಡಿಸೋದು ಮೇನ್ ಇಂಪಾರ್ಟೆಂಟ್. ಕಡಿಮೆ ಮಾಡಿಸ್ತೀನಿ ಅಂತ ಸುಮ್ಮನೆ ಇರಿ ಸರ್. ನಾನು ಯಾವ ವಿಡಿಯೋದಲ್ಲಿ ಹೇಳಿಲ್ಲ ಹಂಗೆ. ಗಾಡಿನ ಚೆನ್ನಾಗಿ ಮಟನ್ ತಿನ್ಕೊಂಡು ಬಂದು ಇಲ್ಲಿ ಲೈಮ್ ಕಡ ಕುಡಿತಾ ಇರೋದು. ಲಿಚಿ ಲೈಮ್ ಸೋಡಾನ? ಪೈನಾಪಲ್ ಲೈಮ್ ಸೋಡಾ ಅಂತ ಬ್ರೋ. ಪೈನಾಪಲ್ ಲೈಮ್ ಸೋಡಾ ಹೆಂಗಿರುತ್ತೆ? ಟ್ರೈ ಮಾಡೋಣ. ಪೈನಾಪಲ್ ಹಾಂ ಪೈನಾಪಲ್ ಮಸಾಲೆ ಎಲ್ಲ ಇದೊಂದ್ಸರಿ ಟ್ರೈ ಮಾಡಿ. ಅದು ಕ್ಯಾನ್ಸಲ್ ಮಾಡಿ. ಅಣ್ಣ ಪೈನಾಪಲ್ ಲೈಮ್ ಸೋಡಾ ಇದೆಯಾ? ಹಾಂ ಅದಿದೆ ಅಲ್ಲ, ಅದು ಇರಲಿ. ಇದು ಅಡಿಷ್ನಲ್ ಆಗಿ ಕೊಡಿ, ಅದೊಂದು ಕೊಟ್ಬಿಡಿ. ಪೈನಾಪಲ್ ಲೈಮ್ ಸೋಡಾ ಕುಡಿಯೋಣ. ಶುವರ್. ಓ ಸರಿ ಸರಿ. ಹುಣಸೂರು ಕಡೆ. ನಾಳೆ ಮದ್ವೆ, ಇವತ್ತು ಬಂದಿರೋದು. ನಿಮ್ದಾ? ನಮ್ದಲ್ಲ, ಫ್ಯಾಮಿಲಿ. ನಮ್ದಾಯ್ತು, ಮಗು ಇದೆ. ಅದು ಪಾಪು ಕರ್ಕೊಂಡ್ ಬಂದ್ಬಿಟ್ಟೆ. ಹೌದಾ? ಓಕೆ ಓಕೆ ಸೂಪರ್ ಸರ್. ಹುಣಸೂರು ಹತ್ರ ಇಲ್ಲಿ ಸರ್? ಹುಣಸೂರಿಂದ ಫಸ್ಟ್ ಪಕ್ಷಿರಾಜಪುರ 6 ಕಿಲೋಮೀಟರ್. ಹಾಂ ಅದೇ ಕೂದಲದೆಲ್ಲ ಐತಲ್ಲ. ನಾವೇ ಸರ್. ಹೌದು, ನಾನು ತುಂಬ ಮಾಡಿದ್ದೀನಿ ವಿಡಿಯೋಗಳಲ್ಲಿ. ತುಂಬ ಮಾಡಿದ್ದೀನಿ ಪ್ರಮೋಷನ್ಸ್ಗೆ. ನಂದು ಬೇರೆ ಪೇಜ್ಗಳಿದೆ. ನಮ್ಮ ವೆರಿ ಸ್ಪೆಷಲ್ ಪೈನಾಪಲ್ ಜ್ಯೂಸ್ ಇವಾಗ ಬಂದಿದೆ. ಟೇಸ್ಟ್ ಮಾಡೋಣ. ಪೈನಾಪಲ್ ಸೋಡಾ ಅಂತ ಇದೆ. ಮಜಾ ಇಲ್ಲ. ಡೂಯಿಂಗ್ ಇಟ್ ನಾವು ಅಕ್ಕ ಏನು ಅಂದ್ಕೊಂಡ್ವಿ, ಬಟ್ ಬನ್ನಿ ಹೋಗೋಣ.